ನಮಸ್ತೆ ಎಲ್ಲರಿಗೂ. ನಾನಿವತ್ತು ಆಲೂಗಡ್ಡೆ ಮತ್ತು ಬಟಾಣಿ ಗಸಿ ಮಾಡ್ತಾಯಿದ್ದೀನಿ. ಗ್ರೇವಿ ಚಪಾತಿ ಅನ್ನ ಜೊತೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸಿಂಪಲಾಗಿ ಇರುವಂಥ ರೆಸಿಪಿ. ನಾನು ಅದಕ್ಕೆ ಮೊದಲಿಗೆ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ನಾನು ಮಸಾಲೆ ರುಬ್ಬಲಿಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿ, ಟೊಮೊಟೊವನ್ನು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪ್ಯಾನ್ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಕಬೇಕು. ಹಾಗೆ ಗರಂ ಮಸಾಲ, ಚಕ್ಕೆ ಲವಂಗವನ್ನು ಕೂಡ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ, ಸೋಂಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಟೊಮೊಟೊ ಹಾಗೆ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ರೋಸ್ಟ್ ಆಗಿ ಫ್ರೈ ಮಾಡಿಕೊಳ್ಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಬೇಕಂತ ಹೇಳಿದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು ಪೇಸ್ಟ್ ಮಾಡಲಿಕ್ಕೆ. ಹಾಗೆ ಮನೆಯಲ್ಲೇ ಮಾಡಿರುವಂಥ ಮಸಾಲ ಪುಡಿ, ಅರಶಿನ ಪುಡಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಮತ್ತೆ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಅದು ತಣ್ಣಗಾಗಬೇಕು. ಹಾಗೆ ಸ್ವಲ್ಪ ಹುಣಸೆಹುಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಮಿಕ್ಸಿಗೆ ಬಿಸಿ ಬಿಸಿ ಹಾಕಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ತಣ್ಣಗಾದ ಮೇಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆಮೇಲೆ ಗ್ರೈಂಡ್ ಮಾಡಿಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ಮಸಾಲ ಹುಡಿಯನ್ನು ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಸುಲಭವಾಗಿ ಬೇಗನೆ ಗ್ರೇವಿ ಮಾಡ್ಕೊಳ್ಬೋದು. ಚಪಾತಿಗೆ, ಅನ್ನಕ್ಕೆ, ದೋಸೆ ಜೊತೆ, ಇಡ್ಲಿ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು, ನೈಸಾಗಿ ನೋಡಿ ಈ ಹದದಲ್ಲಿ ರುಬ್ಕೊಳ್ಬೇಕು. ಇಲ್ಲಿಗ ಆಲೂಗಡ್ಡೆ ಮತ್ತು ಬಟಾಣಿ ಕೂಡ ಬೇಯ್ತಾ ಬಂತು. ಅದಕ್ಕೀಗ ಈಗ ಮಸಾಲೆ ಏನು ರುಬ್ಕೊಂಡಿದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ. ಈಗ ಮಸಾಲವನ್ನು ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಕುದಿಸ್ಬೇಕು. ಅದು ಯಾವಾಗ ಎಷ್ಟು ತೆಳ್ಳಗೆ ಬೇಕು, ಎಷ್ಟು ದಪ್ಪನ್ನು ಬೇಕಂತೇಳಿ ನೋಡಿ ನೀರು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಮಸಾಲ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ, ಉಪ್ಪು ನಾನು ಆಗಲೇ ಹಾಕಿದ್ರಿಂದ ಈಗ ನಾನು ಹಾಕ್ತಾಯಿಲ್ಲ. ಮತ್ತೆ ಬೇಕಾದರೆ ಸಪ್ಪೆ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು. ಈಗ ಸ್ವಲ್ಪ ಉಪ್ಪು ಚಪ್ಪೆ ಇರೋದ್ರಿಂದ ಈಗ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ನೋಡಿ ಚೆನ್ನಾಗಿ ಕುದಿ ಬರಬೇಕು.
ಸಿಂಪಲ್ ಆಗಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಗ್ರೇವಿ ರೆಡಿ ಆಯಿತು. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.